ಇವತ್ತಿನ ರೆಸಿಪಿ ಇಡ್ಲಿ ಚಟ್ನಿ ಸಾಂಬಾರು ಹೇಗೆ ಮಾಡೋದು ಇಡ್ಲಿ ಅಂತ ನೋಡ್ಕೊಳ್ಳೋಣ. ಇಡ್ಲಿ ಯಾವಾಗಲೂ ತಿಂದರೆ ಹಾಗೆ ಮಲ್ಲಿಗೆ ಹೂವಿನ ಥರ ಸಾಫ್ಟಾಗಿ ಇರಬೇಕು. ಸೊ ಆವಾಗ ಇಡ್ಲಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ, ಪದೇ ಪದೇ ತಿನ್ನಬೇಕು ಅಂತ ಅನಿಸುತ್ತೆ. ಇಲ್ಲಿ ನಾನು ಇವತ್ತು ನಿಮ್ಗೆ ತೋರಿಸ್ತಾ ಇರೋದು ರವೆ ಮೂಲಕ ಹೇಗೆ ಇಡ್ಲಿ ಮಾಡೋದು. ಇದು ಇಡ್ಲಿ ರವೆ. ಸೊ ಇಲ್ಲಿ ನಾನು 3 ಕಪ್ ಆಗುವಷ್ಟು ಆ ರವೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ 3 ಕಪ್ ರವೆಗೆ ನಮ್ಗೆ ಏನಿಲ್ಲ ಅಂದರೂ ಒಂದು 30ರಿಂದ 40 ಇಡ್ಲಿ ಆರಾಮಾಗಿ ಆಗುತ್ತೆ. ಸೊ ಇಷ್ಟು ನೀವು ನೆನೆಸ್ಕೊಂಡು ಇದನ್ನು ಬಿಫೋರೇ ಒಂದು 6 ಅವರ್ಸು ಈ ರವೆನ ಚೆನ್ನಾಗಿ ನೆನೆಸಿ ಇಟ್ಕೊಬೇಕಾಗತ್ತೆ. ನೀವು ಯಾವ ಕಪ್ಪು ಏನು ಮೆಜರ್ಮೆಂಟ್ ತೊಗೊಂಡಿರ್ತೀರಲ್ಲ, ಸೊ ಅದೇ ಕಪ್ ಅಳತೆಗೆ ನಾವು ಸಾಬುದಾನ ಹಾಗೂ ಉದ್ದಿನಬೇಳೆನ ಕೂಡ ನಾನು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, 3 ಕಪ್ ಅಳತೆ ರವೆ, ಇದೇ ಕಪ್ಪನ್ನೇ ತೊಗೊಂಡು ನಾನು ಇವಾಗ ಸಾಬುದಾನನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸಾಬುದಾನ ಮತ್ತು ಉದ್ದಿನಬೇಳೆನ ಸಪ್ರೇಟ್ ನೆನೆಸ್ಕೊಬೇಕು, ರವೆನ ಸಪ್ರೇಟಾಗಿ ನೆನೆಸ್ಕೋಬೇಕು. ಓಕೆ, ಈ ರವೆ ಮತ್ತು ಸಾಬುದಾನ ಏನಿರುತ್ತಲ್ಲ, ಇದು ಚೆನ್ನಾಗಿ ಒಂದು 6 ಅವರ್ಸ್ವರೆಗೂ ನೆನಿಬೇಕು. ಮೊದಲು ಒಂದು ಸತಿ ಚೆನ್ನಾಗಿ ತೊಳ್ಕೊಂಬಿಡಿ. ತೊಳೆದ್ಬಿಟ್ಟು ಒಂದು 6 ಅವರ್ಸ್ ನೆನೆಸ್ಕೊಂಬಿಡಿ. ನಾವು ಬೆಳಗ್ಗೆ ಈ ಥರ ನೆನೆಸ್ಕೊಂಬಿಟ್ರೆ ಸಾಯಂಕಾಲಕ್ಕೆಲ್ಲ ನೀಟಾಗಿ ನಾವು ಅದನ್ನು ರುಬ್ಕೊಂಬಿಡ್ಬೋದು. ನೋಡಿ, ಇವಾಗ 6 ಅವರ್ಸ್ ಆಗಿದೆ. ಇವಾಗ ನಾನು ಇದನ್ನು ಉದ್ದಿನಬೇಳೆ ಮತ್ತು ಈ ಸಾಬುದಾನನ ನೀಟಾಗಿ ರುಬ್ಕೊಂಬರ್ತೀನಿ. ಇದು ಏನು ಫೈನ್ ಪೇಸ್ಟ್ ಆಗಿರಬೇಕು, ತರಿ ಆಗಿರಬಾರ್ದು. ನುಣ್ಣಗೆನೇ ಇದನ್ನು ರುಬ್ಕೊಬೇಕು. ನಾವು ನುಣ್ಣಗೆ ರುಬ್ಕೊಂಡು ರವೆ ಏನಿರುತ್ತಲ್ಲ ಆ ರವೆನಲ್ಲಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕು, ನೀರೇನು ಹಾಕೋ ಅವಶ್ಯಕತೆ ಇರಲ್ಲ, ಯಾಕಂದರೆ ಚೆನ್ನಾಗಿ ನೆನೆದಿರುತ್ತೆ. ಹಾಗಾಗಿ ಗಟ್ಟಿಯಾಗಿ ನಾವು ರುಬ್ಕೊಂಬಿಡ್ಬೋದು. ಇಲ್ಲಿ 1 ಸ್ಪೂನ್ ಉಪ್ಪು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ರಾತ್ರಿಯೇ ಉಪ್ಪು ಹಾಕಿಡ್ತಾಯಿದ್ದೀನಿ. ನಾನು ಈ ಅಡುಗೆ ಸೋಡಾನ ಯೂಸ್ ಮಾಡಲ್ಲ. ನಿಮಗೆ ಬೇಕಾದ್ರೆ ನೀವು ಎಕ್ಸ್ಟ್ರಾ ಒಂದು ಚಿಟಿಕೆಯಷ್ಟು ಸೋಡಾ ಪುಡಿ ಬೇಕಾದರೂ ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಅದು ಹೊಟ್ಟೆನೆಲ್ಲ ಬ್ಲೋಟಿಂಗ್ ಥರ ಮಾಡಿಬಿಡುತ್ತೆ. ಹಾಗಾಗಿ ಯಾವ್ದಾದ್ರು ಇನ್ಫ್ಲಮೇಷನು ಈ ಥರ ಏನಾದ್ರು ಇದ್ದರೆ ಅದು ಜಾಸ್ತಿ ಮಾಡುತ್ತೆ. ಸೊ ಹಾಗಾಗಿ ನಾನು ಅದನ್ನು ಯೂಸ್ ಮಾಡಲ್ಲ. ಅಷ್ಟೊಂದು ನಾವು ಫ್ರೀಕ್ವೆಂಟಾಗಿ ಇಡ್ಲಿ ದೋಸೆ ತಿನ್ನೋದ್ರಿಂದ ನಾನು ಅದನ್ನು ಯೂಸ್ ಮಾಡಲ್ಲ. ಸೊ ನೋಡಿ, ಇಲ್ಲಿ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಕುಕ್ಕರ್ಗೆ ಗ್ಯಾಸ್ಕೆಟ್ ಆಗಲಿ ವಿಸಿಲ್ ಅದು ಯಾವುದನ್ನು ಹಾಕಲ್ಲ. ಹಾಗೆ ಇಡ್ಲಿ ತಟ್ಟೆನ ಇಲ್ಲಿ ನೀಟಾಗಿ ಇಟ್ಬಿಟ್ಟು ಒಂದು 15 ಮಿನಿಟ್ಸ್ ಆಗೋವರೆಗೂ ಅದು ಸ್ಟೀಮ್ ಹಬೆಯಲ್ಲೇ ಅದು ಬೇಯಬೇಕು. ಆ ಥರ ನಾನು ಇದನ್ನು ಹೀಗೆ ಮುಚ್ಚಿಡ್ತಾ ಇದ್ದೀನಿ. ಹೈ ಫ್ಲೇಮಲ್ಲೇ ಇಟ್ಟಿರ್ತೀನಿ. 15 ಮಿನಿಟ್ಸ್ ಆದಮೇಲೆ ಅದನ್ನು ಓಪನ್ ಮಾಡಿ ನೋಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಇಡ್ಲಿ ಅನ್ನೋದು ನೀಟಾಗಿ ಸಾಫ್ಟಾಗಿ ರೆಡಿಯಾಗಿದೆ. ಸೊ ಇಡ್ಲಿನ ಬಿಸಿ ಬಿಸಿಯಾಗಿ ಸಾಂಬಾರು, ಚಟ್ನಿ, ವಡೆ ಜೊತೆ ತಿಂದುಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಓಕೆ, ಈ ಥರ ಇಡ್ಲಿ ಅನ್ನೋದು ನೀಟಾಗಿ ಇಲ್ಲಿ ರೆಡಿಯಾಗಿದೆ. ಸೊ ಇದು ಕ್ವಿಕ್ಕಾಗಿ ನಾವು ನಮ್ಮ ಹತ್ರ ಟೈಮ್ ಕಮ್ಮಿ ಇದೆ ಅಂದರೆ ಬಿಫೋರ್ ಇಡ್ಲಿ ಹಿಟ್ಟನ್ನ ರೆಡಿ ಮಾಡಿಟ್ಕೊಂಡ್ರೆ ಮಾರ್ನಿಂಗ್ ಟೈಮಲ್ಲಿ ನಮಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ತುಂಬ ಈಸಿ ಆಗಿರುತ್ತೆ. ಮಕ್ಕಳಿಗೂ ಕೂಡ ತುಂಬ ಹೆಲ್ದಿ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು. ಮತ್ತೆ ಸಿಗೋಣ.